ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಹೆರಿಗೆಯ ಸಂದರ್ಭದಲ್ಲಿ ಸಂಭವಿಸಿದ 4 ತಾಯಂದಿರ ದಾರುಣ ಮರಣ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರತಿ ಮೃತರ ಕುಟುಂಬದ 4 ಸದಸ್ಯರಿಗೆ ತಲಾ 5 ಲಕ್ಷ ರೂಪಾಯಿ ವೈಯಕ್ತಿಕ ನೆರವನ್ನು ನೀಡಿದ್ದಾರೆ. ಹೀಗೆ ಆಕಸ್ಮಿಕವಾಗಿ ಜೀವ ಕಳೆದುಕೊಂಡ ಆ 4 ತಾಯಂದಿರ ಅಗಲಿಕೆಯ ನೋವು ಅತಿ ದೊಡ್ಡದಾಗಿದ್ದರೂ ಕುಟುಂಬಗಳಿಗೆ ಸಣ್ಣದೊಂದು ಆಸರೆಯಾಗಲು ಈ ಆರ್ಥಿಕ ನೆರವು ತಲುಪಿದೆ. ತಾಯಿಯ ಪ್ರೀತಿಯ ಕೊರತೆಯನ್ನು ತುಂಬಲು ಸಾಧ್ಯವಿಲ್ಲದಿದ್ದರೂ ಹೆರಿಗೆ ವೇಳೆ ಜೀವ ಕಳೆದುಕೊಂಡ ತಾಯಂದಿರ ದುರ್ದೈವಿ ಕುಟುಂಬಗಳ ಮುಂದಿನ ಜೀವನಕ್ಕೆ ಈ ನೆರವು ಉಪಯುಕ್ತವಾಗಲಿದೆ. ನೀವು ನಿಮ್ಮ ಆಶಾ ವರ್ಕರು ಕೆಲಸ ಮಾಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೆರಿಗೆ ಕರ್ಕೊಂಡು ಹೋಗಿ ಸರ್. ನನಗೆ 10 ವರ್ಷದಿಂದ ಒಂದು ಪಾಪ ಆಗಲಿ ತಾಯಿ ಆಗಲಿ ಏನ್ ಮಾಡಲಿ ಸರ್. ನನ್ನ ಮಗಳದ ಹಿಂಗ ಆಗ್ಬಿಟ್ಟು ಸರ್. 3 ದಿನ ಪಾಪ ಸರ್. ನನ್ನ ಮಗಳು ಗಂಡ್ಮಗು ಹೆಣ್ಮಗು ಹೆಣ್ಮಗು ಅಂದ್ರೆ ನನ್ನ ಮಾತು ಕೇಳಮ್ಮ, ಅವ್ಳ ಮದ್ವೆಗೆ ಆಗ್ಬಿಡ್ತದೆ. ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದು 30 ಲಕ್ಷವರೆಗೂ ಆಗ್ತದೆ. 20 ವರ್ಷಕ್ಕೆ ಒಂದು 30 ಲಕ್ಷ ಆಗಿರ್ತದಪ್ಪ. ಬಿಕಾಮ್ ಓದಿಸಿ ಸರ್. ಮಗಳಿಗೆ 1 ವರ್ಷ ಆಗಲಿ ಮದುವೆ ಆಯ್ತು ಸತ್ತು ಬಿಟ್ಲಿ ಸರ್. ನಾನು ಆಶಾ ಕೆಲಸ ಮಾಡಿ ಓದಿಸಿ ಸರ್. ಮಗನ ಪಾಪ ಅಣ್ಣನ ಸರ್ವೆ ಇದರಲ್ಲಿ ಯಾರು ಕಲ್ತ್ಕೊಂಡು ಹೋಗ್ತಾರೆ? ಆಯ್ತಮ್ಮ, ಬೇಜಾರು ಮಾಡ್ಕೊಂಡ್ಬೇಡಿ. ಆಯ್ತು ಪಾಪ, ಆಯ್ತು ಪಾಪ. ಓಯ್ ಆಯ್ತಮ್ಮ. ಹಾಂ ಹಾಂ ಪಾಪ ಪಾಪ ಪಾಪ. ಏನು ಎಷ್ಟು ತಿಂಗಳು ನಿಮಗೆ? 9 ತಿಂಗಳ? ಓಕೆ, ನೋಡಿ ಎಷ್ಟು ಮುದ್ದಾಗಿದೆ. ಓಕೆ ಓಕೆ ಆಯ್ತು. ಆಯ್ತು ಆಯ್ತು. ಇದು ನಿಮ್ಮ ಮಗಳ ಏನು? ನಿಮ್ಮ ಮಗಳು ಎಷ್ಟು ಜನ ಮಕ್ಕಳು? ಓದ್ನೇನಾ? ಹೆಣ್ಮಗುನ ಇದು? ನೋಡಿ ಗಂಡು ಮಗು ನೋಡಮ್ಮ. ಈಗ ಒಂದು ಕೆಲಸ ಮಾಡಿ, ಅವ್ನು ದೊಡ್ಡವನ ಆಗ 20 ವರ್ಷಕ್ಕೆ 18 ವರ್ಷಕ್ಕೆ ಏನಾಗ್ತದೆ, ಅವ್ನಿಗೆ ಕನಿಷ್ಠ ಏನಾದ್ರು ಒಂದು 30-35 ಲಕ್ಷ ಆಗ್ತದೆ. ಆಮೇಲೆ ಅವನೇನೋ ಓದ್ಬಿಟ್ಟು ಏನೋ ಬಿಸ್ನೆಸ್ ಮಾಡ್ಕೊಳ್ಬೋದು. ಮಾಡ್ಬಿಡೋಣ, ಕೊಡೋಣ. ಆಯ್ತು ಆಯ್ತಮ್ಮ, ದೇವ್ರ ಒಳಗೆ ಬೇಡ. ಅಮ್ಮ ಬೇಡ, ಹಂಗೆ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ. ಅಲ್ಲಿ ಕಲ್ಲೇಶ್ ಮಲ್ಲೇಶ್ कौन माए बच्ची? मेरा नवाज है। तुम्हारी बच्ची क्या है? मर गई, इंतकाल होगा। ले ओ, उसकी जिंदगी अच्छा होना। अम्मा चलेगी तो कमाता, शादी होता, क्या क्या होता है। भरत बच्ची भाई को बच्ची के नाम को फिक्सेड डिपॉजिट पे 3 लाख डालो, 2 लाख बच्चे के 3 लाख। उन्होंने बड़े होकर उनकी जिंदगी होती, जिंदगी होती। बैंक के डिपॉजिट ಮಾಡಬೇಕು. ನಾನು ಪಾಸ್ಬುಕ್ जाओ माँ, छोड़ो दो। अल्लाह हमारे फिर शहीद हो गए। अल्लाह अच्छा अल्लाह अच्छा ಮಾಮ ನೀವು ಯಾರು? ಅದೇ ಅವತ್ತೇ ನಮ್ಮ ಗಂಡು ಮಗು ಹೆಣ್ಮಗು ನೀವೇನಾಗ್ಬೇಕಮ್ಮ? ದೊಡ್ಡಮ್ಮ. ತಾಯಿಯಲ್ಲಿ ತಾಯಿನೇ ಇಲ್ಲ. ಮತ್ತೆ ಈಗ ದುಡ್ಡು ತಗೊಂಡು ಏನ್ ಮಾಡ್ತೀರಮ್ಮ? ನಿಮ್ಮ ಗಂಡು ಮಗುನ ಹೆಣ್ಮಗು? ದೊಡ್ಡ ಸಂಸಾರ, ತುಂಬಾ ಜನ ಇದ್ದಾರೆ. ಮನೇಲಿ. ಇಲ್ಲ, ನಾನೇನು ಹೇಳೋದು ಗೊತ್ತಾ, ನಾವು ಕೊಡ್ತಾ ಇರೋದು ಮಗುಗೋಸ್ಕರ. ಪಾಪ ತಾಯಿ ತೀರೋಗ್ಬಿಟ್ಟವ್ರೆ, ಮಗು ಒಳ್ಳೇದಾಗಿ ಅಂತ. ನನ್ನ ಒಂದೇ ಮಗುನ ಒಂದು ಸ್ವಲ್ಪ ನಾನು ಏನು ಹೇಳೋದು, ಬೇಕಾದ್ರೆ ಒಂದು 4 ಲಕ್ಷ ಅವ್ನು ಫಿಕ್ಸೆಡ್ ಡಿಪಾಸಿಟಲ್ಲಿ ಇಟ್ಬಿಟ್ರೆ ಅವ್ನು ಮೈನರ್ ಆಗೋವರೆಗೂ ಅವ್ನು ಕನಿಷ್ಠ ಒಂದು 20-25 ಲಕ್ಷ ಆಗಿರ್ತಾರೆ. ಅವ್ನು ಜೀವನ ಮಾಡೋಕ್ಕೆ ಚೆನ್ನಾಗಿರ್ತಾರೆ. ಎಲ್ಲ ಜೊತೆ ಕರ್ಸಿರಿ. ನಾಳೆ ಬ್ಯಾಂಕಿಗೆ ಮಾಡಿ 1 ಲಕ್ಷ ಬೇಕಾದ್ರೆ ಕೊಡಿ. ಅವ್ನು ಖರ್ಚಿಗೆ ಇದ್ದದ್ದು ಬೇಕಾದ್ರೆ ಮಾಡ್ಕೊಳ್ಳಿ. 4 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಮಾಡಿ. ಇಲ್ಲ, 4 ಲಕ್ಷ ಮಾಡಿ ಪಾಪ ಅವರು ಇರ್ತಾರೆ, ನೋಡ್ಕೊಂತಾರೆ. ತಗೊಳಮ್ಮ ಇದು. ಕೊಡಿ ಪಾಠ. ಬ್ಯಾಂಕಲ್ಲಿ ಹಾಕ್ಬಿಡ್ರಮ್ಮ ಫಿಕ್ಸೆಡ್ ಡಿಪಾಸಿಟ್. ಅವ್ರ ಜೀವನಕ್ಕೋಸ್ಕರ. ಅರ್ಥ ಆಯ್ತಾ? ಇದ್ರಾಗ ಏನಾದ್ರು ಮಗು ಒಳ್ಳೇದಾಗ್ಲಮ್ಮ. ಆಯ್ತು, ಹೋಗಿ ಜೋಪಾನ. ಬೇಡ ಬೇಡ, ದುಡ್ಡು ಜೋಪಾನ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.